ಅಯೋಧ್ಯಾಕಾಂಡದ 49ನೇ ಸ್ವರ್ಗ. ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ಮುಂದೆ ವೇದಶ್ರುತಿ, ಗೋಮತಿ ಮತ್ತು ಸೆಂದಿಕಾ ನದಿಗಳನ್ನು ದಾಟಿದ್ದುದು. ಅತ್ತಲಾಗಿ ಪುರುಷ ಸಿಂಹನಾದ ಶ್ರೀರಾಮನು ತಂದೆಯ ಆಜ್ಞೆಯನ್ನು ಸ್ಮರಿಸುತ್ತಾ ರಾತ್ರಿಯ ಉಳಿದ ಭಾಗದಲ್ಲಿ ಬಹಳ ದೂರ ಪ್ರಯಾಣ ಮಾಡಿದನು. ಹೀಗೆಯೇ ಶ್ರೀರಾಮನು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರಲು ಮಂಗಳಕರವಾದ ಆ ರಾತ್ರಿಯು ಕಳೆದು ಹೋಯಿತು. ಬೆಳಗಾದೊಡನೆಯೇ ಪ್ರಾತಃ ಸಂಧ್ಯಾ ದೇವಿಯನ್ನು ಉಪಾಸನೆ ಮಾಡಿ ಪುನಃ ಪ್ರಯಾಣ ಮಾಡುತ್ತಾ ಉತ್ತರ ಕೋಸಲದ ದಕ್ಷಿಣದ ಎಲ್ಲೆಯ ಬಳಿಗೆ ಬಂದನು. ಉತ್ತಮವಾದ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ರಥದಲ್ಲಿ ಶೀಘ್ರವಾಗಿ ಹೋಗುತ್ತಿದ್ದರೂ ಬಹಳ ನಿಧಾನವಾಗಿ ಹೋಗುತ್ತಿರುವವನಂತೆ ಶ್ರೀರಾಮನು ಎಲ್ಲೆಯವರೆಗೂ ಭೂಮಿಯನ್ನು ಉತ್ತು ಬೀಜ ಬಿತ್ತಲು ಹಸನಾಗಿ ಮಾಡಿದ್ದ ಅನೇಕ ಗ್ರಾಮಗಳನ್ನು, ಪುಷ್ಪಭರಿತವಾಗಿದ್ದ ಅರಣ್ಯಗಳನ್ನು ನೋಡುತ್ತಾ ಹಳ್ಳಿಗಳಲ್ಲಿಯೂ ಊರುಗಳಲ್ಲಿಯೂ ಜನರು ಆಡುತ್ತಿದ್ದ ಮಾತುಗಳನ್ನು ಕೇಳುತ್ತಾ ಪ್ರಯಾಣ ಮಾಡುತ್ತಿದ್ದನು. ಶ್ರೀರಾಮನು ರಥದಲ್ಲಿ ಕುಳಿತು ಹೋಗುತ್ತಿದ್ದಾಗ ಜನರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ಕಾಮಾಸಕ್ತನಾದ ದಶರಥನಿಗೆ ಧಿಕ್ಕಾರವಿರಲಿ. ಅಯ್ಯೋ ಪಾಪ, ಕರ್ಮನಿರತಳಾದ, ಲೋಕ ಮರ್ಯಾದೆಯನ್ನೇ ತ್ಯಜಿಸಿರುವ ಘಾತಕಿಯಾದ ದಯಾರಹಿತಳಾದ ಕೈಕೇಯಿಯು ಮಹಾಕ್ರೂರವಾದ ಕಾರ್ಯವನ್ನು ಮಾಡಲು ತೊಡಗಿದ್ದಾಳೆ. ಮಹಾಪ್ರಾಜ್ಞನಾದ, ಜಿತೇಂದ್ರಿಯನಾದ, ದಯಾಪರನಾದ ಇಂತಹ ರಾಜಪುತ್ರನನ್ನು ಅರಣ್ಯವಾಸಕ್ಕೆ ಕಳುಹಿಸುತ್ತಿದ್ದಾಳೆ. ಮಹಾಭಾಗಳಾದ, ಹುಟ್ಟಿದಾಗಿನಿಂದಲೂ ಸುಖದಲ್ಲಿಯೇ ಬೆಳೆದಿರುವ ಸೀತಾದೇವಿಯು ಅರಣ್ಯದ ದುಃಖಗಳನ್ನು ಹೇಗೆ ತಾನೇ ಸಹಿಸುವಳು? ಅಯ್ಯೋ, ದಶರಥ ರಾಜನು ಮಗನ ವಿಷಯದಲ್ಲಿ ಸ್ನೇಹಪರನಾಗಿದ್ದಾನೆ. ಪ್ರಜೆಗಳ ವಿಷಯದಲ್ಲಿ ಯಾವ ಅಪರಾಧವನ್ನು ಮಾಡದಿರುವ, ಪ್ರಜೆಗಳ ದೃಷ್ಟಿಯಿಂದ ತಪ್ಪಿತಸ್ಥನಲ್ಲದ ಶ್ರೀರಾಮನನ್ನು ಪರಿತ್ಯಾಗ ಮಾಡಲು ಬಯಸಿದ್ದಾನೆ. ಗ್ರಾಮಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ವಾಸ ಮಾಡುತ್ತಿದ್ದ ಜನರ ಈ ರೀತಿಯ ಮಾತುಗಳನ್ನು ಕೇಳುತ್ತಾ ವೀರನಾದ ಕೋಸಲೇಶ್ವರನಾದ ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ಮುಂದೆ ಪ್ರಯಾಣ ಮಾಡಿದನು. ಮಂಗಳಕರವಾದ ನೀರಿನ ಪ್ರವಾಹದಿಂದ ಕೂಡಿದ್ದ ವೇದಶ್ರುತಿ ಎಂಬ ನದಿಯನ್ನು ದಾಟಿ ಅಗಸ್ತ್ಯರಿಂದ ಸಂಸೇವ್ಯಮಾನವಾದ ದಕ್ಷಿಣ ದಿಕ್ಕಿನ ಕಡೆಗೆ ಶ್ರೀರಾಮನು ಹೊರಟನು. ದಕ್ಷಿಣ ದಿಕ್ಕಿನ ಹಾದಿಯಲ್ಲಿಯೇ ಬಹಳ ಹೊತ್ತು ಪ್ರಯಾಣ ಮಾಡಿ ಮಂಗಳಕರವಾದ ನೀರಿನಿಂದಲೂ ಗೋವುಗಳಿಂದಲೂ ವ್ಯಾಪ್ತವಾದ ತೀರ ಪ್ರದೇಶಗಳಿಂದಲೂ ಕೂಡಿದ್ದ ಗಂಗಾ ನದಿಯೊಡನೆ ಸೇರಿ ಸಮುದ್ರಕ್ಕೆ ಹೋಗುವ ಗೋಮತಿ ನದಿಯನ್ನು ದಾಟಿದನು. ಬಳಿಕ ಶ್ರೀರಾಮನು ಶೀಘ್ರಗಾಮಿಗಳಾದ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ರಥದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಾ ನವಿಲು ಮತ್ತು ಹಂಸ ಪಕ್ಷಿಗಳ ನಿನಾದದಿಂದ ವ್ಯಾಪ್ತವಾಗಿದ್ದ ಸೆಂದಿಕಾ ಎಂಬ ನದಿಯನ್ನು ದಾಟಿದನು. ಹಿಂದೆ ಮನುಚಕ್ರವರ್ತಿಯಿಂದ ಈಕ್ಷ್ವಾಕು ಮಹಾರಾಜನಿಗೆ ಕೊಡಲ್ಪಟ್ಟಿದ್ದ ಧನಧಾನ್ಯ ಸಮೃದ್ಧವಾಗಿದ್ದ ಅನೇಕ ರಾಷ್ಟ್ರಗಳಿಂದ ಸಮಾವೃತವಾಗಿದ್ದ ಕೋಸಲ ರಾಜ್ಯವನ್ನು ಶ್ರೀರಾಮನು ವೈದೇಹಿಗೆ ತೋರಿಸಿದನು. ಮದಿಸಿದ ಹಂಸದ ಧ್ವನಿಗೆ ಸದೃಶವಾದ ಧ್ವನಿಯಿಂದ ಕೂಡಿದ್ದ ಶ್ರೀಮಂತನಾದ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಸಾರಥಿಯಾದ ಸುಮಂತ್ರನನ್ನು ಸೂತ ಎಂದೇ ಸಂಬೋಧಿಸಿ 4 ಬಾರಿ ಕೂಗಿ ಹೇಳಿದನು. ಸೂತ, ನಾನು ಅರಣ್ಯದಿಂದ ಹಿಂತಿರುಗಿ ಬಂದು ನನ್ನ ತಂದೆ ತಾಯಿಗಳೊಡನೆ ಸರಯೂ ನದಿಯ ತೀರದಲ್ಲಿರುವ ಪುಷ್ಪಭರಿತವಾದ ಉದ್ಯಾನವನದಲ್ಲಿ ಮೃಗಗಳನ್ನು ಬೇಟೆಯಾಡುತ್ತಾ ಯಾವಾಗ ಸಂಚರಿಸುವೆನು? ಈ ಲೋಕದಲ್ಲಿ ರಾಜರ್ಷಿಗಳು ವಿಹಾರಾರ್ಥವಾಗಿ ಅರಣ್ಯದಲ್ಲಿ ಬೇಟೆಯಾಡಬೇಕೆಂಬುದು ನಿಯತವಾಗಿದೆ. ಧನುರ್ಧಾರಿಗಳಾದ ಮನುಷ್ಯರಿಂದ ಅಪೇಕ್ಷಿತವಾದ, ಹಿಂದಿನ ಕಾಲದಿಂದಲೂ ಅಂಗೀಕರಿಸಲ್ಪಟ್ಟಿರುವ ಈ ಬೇಟೆಯ ವಿನೋದವನ್ನು ನಾನು ಹೆಚ್ಚು ಅಪೇಕ್ಷಿಸುವುದಿಲ್ಲ. ಅರಣ್ಯದಿಂದ ಹಿಂದಿರುಗಿ ಬಂದ ನಂತರ ಸರಯೂ ನದಿಯ ತೀರದಲ್ಲಿರುವ ಸುಂದರವಾದ ಉಪವನದಲ್ಲಿ ಸ್ವಲ್ಪ ಕಾಲ ಮಾತ್ರ ಕ್ರೂರ ಮೃಗಗಳನ್ನು ಬೇಟೆಯಾಡುವ ಅಪೇಕ್ಷೆ ಇದೆ. ರಾಜರ್ಷಿಗಳಿಗೂ ಸಮ್ಮತವಾಗಿರುವ ಈ ಬೇಟೆಯಾಟವು ಈ ಲೋಕದಲ್ಲಿ ಎಲ್ಲ ರಾಜರಿಗೂ ಅತ್ಯಂತ ಪ್ರಿಯವಾಗಿದೆ. ಹೀಗೆ ಈಕ್ಷ್ವಾಕು ವಂಶಜನಾದ ಶ್ರೀರಾಮನು ಸರಯೂ ನದಿಯ ತೀರದ ವನದಲ್ಲಿ ಬೇಟೆಯಾಡಬೇಕೆನ್ನುವ ತನ್ನ ಅಭಿಲಾಷೆಯನ್ನು ಸುಮಂತ್ರನಿಗೆ ಮಧುರವಾದ ಮಾತುಗಳಿಂದ ವ್ಯಕ್ತಪಡಿಸುತ್ತಾ ಪ್ರಯಾಣ ಮಾಡಿದನು. ಇಲ್ಲಿಗೆ 49ನೇ ಸ್ವರ್ಗವು ಮುಗಿಯಿತು.